ಆನಂದ ಭೈರವಿಯನ್ನು ಸ್ತುತಿಸಿದಂತಹ ಮಹದಾನಂದ ಪರಿಯನ್ನು ನಾವೆಲ್ಲ ನೋಡಿದ್ದೇವೆ. ಆ ಸುದೀರ್ಘ ಪ್ರಸ್ತುತಿಗಾಗಿ ಮತ್ತೊಮ್ಮೆ ಜೋರಾದ ಅಭಿನಂದನೆ ಕುಮಾರಿ ಸ್ತುತಿಗೆ ಸಲ್ಲಬೇಕು. That was a brilliant display of great vigor and talent. Thank you, Stuti, for taking us to the world of devotion, praying to the Mother Supreme. ಸಭಾ ಕಲಾಪಕ್ಕೆ ಆತ್ಮೀಯ ಸ್ವಾಗತ. ಈ ಸಭಾ ಕಲಾಪವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಲು ದಯಮಾಡಿ ನಮ್ಮ ಗೌರವಾನ್ವಿತ ಅಭ್ಯಾಗತರು ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥನೆ. ಗುರು ಪಲ್ಲವಿ ರಾಘವೇಂದ್ರ ದಂಪತಿಗಳು ಅಭ್ಯಾಗತರನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿ. ಐ ರಿಕ್ವೆಸ್ಟ್ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಕುಮಾರ್ ಸರ್ ಟು ಕೈಂಡ್ಲಿ ಕಮ್ ಅಪಾನ್ ದ ಡಯಸ್ ಪ್ಲೀಸ್. ಐ ರಿಕ್ವೆಸ್ಟ್ ಶ್ರೀ ಪರ್ದೀಪ್ ಕುಮಾರ್ ಸರ್ ಟು ಕೈಂಡ್ಲಿ ಕಮ್ ಅಪಾನ್ ದ ಡಯಸ್ ಪ್ಲೀಸ್. I request Vidwan Shri R. Kumareshan sir to kindly come upon the dais please. I request Dr. Jayanti Kumaresh ma'am to kindly come upon the dais please. I request Pallavi Raghavendra couple to kindly get them on stage. ವೇದಿಕೆಗೆ ಆಗಮಿಸುತ್ತಿರುವಂತಹ ಎಲ್ಲ ಸಾಧಕರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಹಿರಿಯರಿಗೆ ಧನ್ಯವಾದಗಳು. ರಂಗಪ್ರವೇಶ ಕಾರ್ಯಕ್ರಮವೆನ್ನುವುದು ಸುಮ್ಮನೆ ಸುಲಭದ ಮಾತೇನಲ್ಲ. ಹಲವು ವರ್ಷಗಳ ಪ್ರಗತ ಸಾಧನೆಯನ್ನು ಅತ್ಯಂತ ಚೆನ್ನಾಗಿ ಕಲಾವಿದೆ ವರ್ಣರಂಜಿತವಾಗಿ ಸಹೃದಯ ಸಭ್ಯ ವಿದ್ವತ್ಪೂರ್ಣ ಸಭಾಸದರೊಂದಿಗೆ ಅವರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸುವಂತಹ ಒಂದು ವಿನೂತನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕಾಗಿ ಅತ್ಯಂತ ಪ್ರೀತಿಯಿಂದ ತಮ್ಮ ಬಿಡುವಿಲ್ಲದ ಕಾರ್ಯಭಾರದ ನಡುವೆಯೂ ವೇದಿಕೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಲಾವಿದೆಯನ್ನು ಆಶೀರ್ವದಿಸ್ತಿರುವಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಈ ಎಲ್ಲ ಸಾಧಕ ಮಹನೀಯರಿಗೆ ಅನುರಾಗ್ ಗುರುಕುಲದ ಪರವಾಗಿ, ಗುರು ಪಲ್ಲವಿ ರಾಘವೇಂದ್ರ ದಂಪತಿಗಳ ಪರವಾಗಿ, ಸ್ತುತಿ ಪೋಷಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಈ ದಿನದ ನೃತ್ಯ ಕಾರ್ಯಕ್ರಮದಲ್ಲಿ ಅನೇಕ ವಿದ್ವತ್ಪೂರ್ಣ ಸಾಧನೆ ಮಾಡಿರುವಂತಹ ಮಹನೀಯರು, ಮಾನಿನೀಯರು, ಸಹೃದಯರು ಎಲ್ಲರೂ ಕೂಡಿ ಈ ಮಗುವಿನ ಈ ನೃತ್ಯ ಪ್ರಯತ್ನವನ್ನು ಅತ್ಯಂತ ಧನ್ಯವಾಗಿಸ್ತಿದ್ದೀರಿ. ತಮ್ಮೆಲ್ಲರಿಗೂ ಅನೇಕ ಬಾರಿ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರೆಸ್ತಿದ್ದೇವೆ. ನಮ್ಮ ಸನಾತನ ಧರ್ಮದ ಪ್ರಕಾರ ಆದ್ಯಕರಣೀಯವಾದ ಅಭ್ಯಾಗತ ಸತ್ಕಾರ ಪ್ರಥಮತಃ. ದಯಮಾಡಿ ನಮ್ಮ ಮನದುಂಬಿದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಈ ಎಲ್ಲ ಸಾಧಕರನ್ನು ವಿನಂತಿ ಮಾಡ್ತಿದ್ದೇನೆ. ಐ ರಿಕ್ವೆಸ್ಟ್ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಕೆ ಕುಮಾರ್ ಸರ್ ಟು ಕೈಂಡ್ಲಿ accept our heartfelt felicitation. On behalf of the dance class, I request the teacher couple and the proud parents of Stuti to kindly felicitate all our dignitaries on stage. ನಿಮ್ಮೆಲ್ಲರ ಕರತಾಡನದ ನಿನಾದದೊಂದಿಗೆ ಈ ಅಭ್ಯಾಗತ ಗೌರವಾರ್ಪಣೆ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಕೆ ಕುಮಾರ್ ಸರ್ ಅವರಿಗೆ ಈ ಒಂದು ಗುರುತರವಾದ ಗೌರವ ಸಮರ್ಪಣೆ. ಧನ್ಯವಾದಗಳು. ವೇದಿಕೆಯನ್ನು ಅಲಂಕರಿಸಿರುವಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ನಾದಮಾಂತ್ರಿಕರನ್ನು ಇದೀಗ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಿದ್ದೇವೆ. ದಂಪತಿಗಳನ್ನು ವಿದ್ವಾನ್ ಶ್ರೀ ಆರ್ ಕುಮರೇಶ್ ಸರ್ ಹಾಗೂ ಡಾಕ್ಟರ್ ಜಯಂತಿ ಕುಮರೇಶ್ ಮ್ಯಾಮ್ ದಯಮಾಡಿ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡುತ್ತಾ ಅವರಿಗೆ ಈ ಒಂದು ಗೌರವಾರ್ಪಣೆ. ನಿಮ್ಮೆಲ್ಲರ ಮಂಗಳಕರ ಕರತಾಡನದೊಂದಿಗೆ ಈ ಗೌರವ ಸಮರ್ಪಣೆ.
Shri Pardeep Kumar Sir, Zonal Director, South, ICCR. A hearty welcome to you, sir. May we have the honor of honoring you first, sir. ಗುರು ದಂಪತಿಗಳು ಸನ್ಮಾನ ಪೀಠವನ್ನು ಅಲಂಕರಿಸಿದ್ದಾರೆ. ಮಗು ಸ್ತುತಿ ಡೆಸ ತಾನು ಕಲಿತದ್ದನ್ನು ಗುರುಗಳಿಗೆ ಪ್ರಾಮಾಣಿಕವಾಗಿ ಪ್ರತ್ಯರ್ಪಣೆ ಮಾಡಿದ್ದಾರೆ. ಇದೀಗ ತಾಯಿ ತಂದೆಯರೊಡಗೂಡಿಕೊಂಡು ಗುರು ವಂದನೆಯನ್ನು ಸ್ತುತಿ ಮಾಡಲಿದ್ದಾರೆ. ಪ್ರೀತಿಯಿಂದ ವಿದ್ಯೆಯನ್ನು ಧಾರೆ ಎರೆದಿರುವಂತಹ ಗುರು ದಂಪತಿಗಳಿಗೆ ಸ್ತುತಿ ಈ ಗುರು ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. I respectfully call upon the musicians, the magicians onto the dais now. One of the finest musicians and a great person, Vidushi Bharati Venugopal ma'am is on stage. Thank you ma'am for making this evening also truly musical. ವಿದ್ವಾನ್ ವಿದ್ಯಾಶಂಕರ್ ಅವರು ವೇದಿಕೆಗೆ ಆಗಮಿಸಬೇಕು. ಗುರು ಆನೂರು ಅನಂತಕೃಷ್ಣ ಶರ್ಮಾ ಹಾಗೂ ವಿದ್ವಾನ್ ವಿನೋದ್ ಆನೂರು ಅನಂತಕೃಷ್ಣ ಶರ್ಮಾರವರ ಶಿಷ್ಯೋತ್ತಮರಾದಂತಹ ವಿದ್ವಾನ್ ವಿದ್ಯಾಶಂಕರ್ ಅವರು ಅದಾಗಲೇ ನೂರಾರು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದಾರೆ. ಲಯ ವಿದ್ವಾಂಸರಾದ ವಿದ್ವಾನ್ ವಿದ್ಯಾಶಂಕರ್ ಅವರಿಗೆ ಈ ಗೌರವಾರ್ಪಣೆ. ಇಂದಿನಂತೆ ಎಂದಿನ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಸುನಾದಮಯವಾಗಿಸ್ತಾರೆ. ಧನ್ಯವಾದಗಳು ವಿದ್ವಾನ್ ಶ್ರೀ ರಘು ಸಿಂಹಾರವರಿಗೆ. ವಿದ್ವಾನ್ ಶಂಕರ್ ರಾಮನ್ ಸರ್ ಅತ್ಯಂತ ಹಿರಿಯ ವೈಣಿಕ ವಿದ್ವಾಂಸರು, 50 ವರ್ಷಗಳಿಗೂ ಮೀರಿದ ನಾದಾನುಭವ. ಅವರಿಗೆ ಈ ಗುರುತರವಾದ ಗೌರವ ಸಮರ್ಪಣೆ ವೇದಿಕೆಯಲ್ಲಿ. Over 50 years of rich experience in the field of music, a thoroughly gentle, kind-hearted Vidwan Shankar Raman sir on stage being felicitated. A master of many fields, a very versatile artist, an achiever with mridangam, nattvangam, all kinds of percussive instruments, and himself a great dancer, Vidwan Karthik Datar sir. Thank you for making this evening also very special with your expertise, sir. ಬೆಟ್ಟದಷ್ಟು ಸಾಧನೆ ಮಾಡಿದ ಹಿರಿಯರನ್ನು ಬೆಟ್ಟಿನಷ್ಟು ಸಮಯದಲ್ಲಿ ಹೇಳುವಂತಹ ದುಸ್ಸಾಹಸಕ್ಕೆ ಕೈ ಹಚ್ತಾ ಇದ್ದೇನೆ. ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಕೆ ಕುಮಾರ್ ಸರ್ ಅವರ ಪರಿಚಯವನ್ನು ಹೇಳಲಿಕ್ಕೆ ಕನಿಷ್ಠ ನನಗಾದರೂ 1 ತಾಸಿನ ಸಮಯ ಬೇಕು. ಅಷ್ಟು ವಿಶಾಲವಾದ ವ್ಯಕ್ತಿತ್ವ ಅವರದ್ದು. ಯಥಾಶಕ್ತಿ ಯಥಾಮತಿ ಅತ್ಯಂತ ಸಂಕ್ಷೇಪವಾಗಿ ಮಾಡುವ ಪ್ರಯತ್ನ ಮಾಡ್ತೇನೆ. ಕಳೆದ 40 ವರ್ಷಗಳಿಂದ ನೃತ್ಯ ಸರಸ್ವತಿ ಆರಾಧನೆ ಪ್ರದರ್ಶಕರಾಗಿ, ನಟವನ್ನಾರರಾಗಿ, ನೃತ್ಯ ಸಂಯೋಜಕರಾಗಿ, ನೃತ್ಯಕ್ಕೆ ಹಿನ್ನೆಲೆ ಗಾಯಕರಾಗಿ, ಕಲಾ ವಿಮರ್ಶಕರಾಗಿ, ವಾಗ್ಗೇಯಕಾರರಾಗಿ, ಗ್ರಂಥಕರ್ತೃವಾಗಿ, ನೃತ್ಯ ರೂಪಕ ನಾಟಕಗಳ ನಿರ್ದೇಶಕರಾಗಿ, ಶಾಸ್ತ್ರೀಯ ಹಾಡುಗಾರರಾಗಿ ಮೇಲ್ಮಟ್ಟದ ಸಾಧನೆಯನ್ನು ಮಾಡಿರುವಂತಹ ಧೀಮಂತ ಕಲಾವಿದರು ವಿದ್ವಾನ್ ಡಾಕ್ಟರ್ ಕೆ ಕುಮಾರ್ ಸರ್ ಅವರು. BCom LLB, B ಮ್ಯೂಸಿಕ್, ನೃತ್ಯ ವಿಶಾರದ್, ಸಂಗೀತ ವಿಶಾರದ್, ನೃತ್ಯ ಪ್ರಭಾಕರ, ವಿದ್ವತ್ ಭರತನಾಟ್ಯದ 7 ಸ್ನಾತಕ ಪದವಿಗಳು, M ಮ್ಯೂಸಿಕ್, MA ಭರತನಾಟ್ಯ, MA ಸಂಸ್ಕೃತ, ನೃತ್ಯ ಭಾಸ್ಕರ, ಸಂಗೀತ ಭಾಸ್ಕರ, 5 ಸ್ನಾತಕೋತ್ತರ ಪದವಿಗಳು, ನೃತ್ಯದಲ್ಲಿ PhD, ಡಿಲಿಟ್, UGC ಅವರು ನಡೆಸುವಂತಹ NET, ಒಟ್ಟಾರೆ 16 ಪದವಿಗಳ ಸೂಕ್ತ ಸರದಾರರು ನಮ್ಮ ಡಾಕ್ಟರ್ ಕುಮಾರ್ ಸರ್ ಅವರು. B ಮ್ಯೂಸಿಕ್ನಲ್ಲಿ ದ್ವಿತೀಯ ರ್ಯಾಂಕ್ನೊಂದಿಗೆ 4 ಚಿನ್ನದ ಪದಕಗಳು, ನಗದು ಬಹುಮಾನಗಳು, MA ಭರತನಾಟ್ಯದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ 2ನೇ ರ್ಯಾಂಕ್, ನೃತ್ಯ ಪ್ರಭಾಕರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2ಯ ರ್ಯಾಂಕ್, BCom ಪದವಿಯಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್,
ಹೇಳುತ್ತಲೇ ಸಾಗುತ್ತಲೇ ಇರುತ್ತೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ನೀಡುವ ಪ್ರತಿಭಾವಂತ ನೃತ್ಯ ವಿದ್ಯಾರ್ಥಿ ವೇತನವನ್ನು ಸತತ 3 ವರ್ಷ ಪಡೆದಂತಹ ಪ್ರತಿಭಾನ್ವಿತರು 35 ವರ್ಷಗಳ ಹಿಂದೆ ಮೈಸೂರು ವಿಶ್ವವಿದ್ಯಾಲಯದ ಲಲಿತಕಲಾ ಕಾಲೇಜಿನ ನೃತ್ಯ ವಿಭಾಗದಲ್ಲಿ ಕರ್ತವ್ಯಕ್ಕೆ ಸೇರಿ ಪ್ರಸ್ತುತ ನೃತ್ಯ ವಿಭಾಗದ ಪ್ರಾಧ್ಯಾಪಕರಾಗಿ, ನೃತ್ಯ ವಿಭಾಗದ ಮುಖ್ಯಸ್ಥರಾಗಿ ಕರ್ತವ್ಯ ನಿರ್ವಹಣೆ, ಕುಮಾರ್ ಪ್ರದರ್ಶಕ ಕಲೆಗಳ ಕೇಂದ್ರವನ್ನು 1989ರಲ್ಲಿ ಸ್ಥಾಪಿಸಿ ಕಳೆದ 35 ವರ್ಷಗಳಿಂದ ವಿಶ್ವಾದ್ಯಂತ ಕಲಾವಿದರನ್ನು ಆಹ್ವಾನ ಮಾಡಿ 10,000ಕ್ಕಿಂತ ಹೆಚ್ಚಾದ ನೃತ್ಯ ಕಲಾವಿದರಿಗೆ, ಸಂಗೀತ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರುವ ಸಾವಿರಾರು ಕಲಾವಿದರಿಗೆ ಕಲೆಮನೆ ಕಲಾಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ತಮ್ಮದಾದ ಕಲೆಮನೆ ಸಭಾಂಗಣದಲ್ಲಿ 100 ಕಾರ್ಯಕ್ರಮಗಳನ್ನು ನಡೆಸ್ತಾ ಅಂತಾರಾಷ್ಟ್ರೀಯ ನಿರಂತರ ಕಲೆಮನೆ ಉತ್ಸವವನ್ನು ಹಮ್ಮಿಕೊಂಡು ಸಾವಿರಾರು ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 17 ವಿದ್ಯಾರ್ಥಿಗಳು ಸಂಶೋಧನೆಯನ್ನು ನಡೆಸಿ PhD ಪದವಿ ಪಡೆದಿರುತ್ತಾರೆ. ಪ್ರಸ್ತುತ 8 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. 5 ಪ್ರಮುಖ ಗ್ರಂಥಗಳನ್ನು ಬರೆದಿದ್ದಾರೆ. ನೃತ್ಯದೀಪಿಕಾ, ಹಸ್ತದೀಪಿಕಾ, ನೃತ್ಯಬಂಧ, ತಾಳದೀಪಿಕಾ, ಯೋಗಕರಣ ನೃತ್ಯ ದೀಪಿಕಾ, ಲಲಿತ ಕಲೆಗಳು ಮತ್ತು ತತ್ವಶಾಸ್ತ್ರ, ಸೌಂದರ್ಯಶಾಸ್ತ್ರ ಇತ್ಯಾದಿ ಗ್ರಂಥ ರಚನೆಯನ್ನು ಮಾಡಿದ್ದಾರೆ. 26 ವಿದ್ಯಾರ್ಥಿಗಳು ಯಶಸ್ವಿ ರಂಗಪ್ರವೇಶ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ಸಂಚಾರ ಮಾಡಿ 100 ಕಾರ್ಯಕ್ರಮಗಳನ್ನು, ಪ್ರಾತ್ಯಕ್ಷಿಕೆಗಳನ್ನು, ಉಪನ್ಯಾಸಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಭಾರತೀಯ ಶಾಸ್ತ್ರೀಯ ನೃತ್ಯಗಳ ಪಯಣ ಇದನ್ನು ಕುರಿತು 70 ಕಂತುಗಳಲ್ಲಿ ಇವರ ನಿರ್ದೇಶನದಲ್ಲಿ EMRCC ವತಿಯಿಂದ ಸಾಕ್ಷ್ಯಚಿತ್ರ ಮೂಡಿ ಬಂದಿದೆ. ಸಂದರ್ಶನವನ್ನು ಅನೇಕ ಪ್ರಸಾರ ವಾಹಿನಿಗಳು ಪ್ರಸಾರ ಮಾಡಿವೆ. 100 ನೃತ್ಯ ರೂಪಕಗಳನ್ನು ನಿರ್ದೇಶಿಸಿದ್ದಾರೆ. ಇವರ ಸಾಧನೆಗಳನ್ನು ಗುರುತಿಸಿ ಯುನೆಸ್ಕೋ, ಆರ್ಯಭಟ, ಪರಿಮಳ ಪ್ರಶಸ್ತಿ ಸೇರಿದಂತೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸೇರಿದಂತೆ ಭಾರತೀಯ ಶಿಕ್ಷಾರತನ್ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಇಂದು ಸಾಧನೆಯ ಮಾಲೆಯನ್ನೇ ತೊಟ್ಟಿರುವಂತಹ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಕೆ. ಕುಮಾರ್ ಸರ್ ಈ ದಿನದ ಪ್ರಮುಖ ಅಭ್ಯಾಗತರಲ್ಲಿ ಒಬ್ಬರು. ದಯಮಾಡಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ನೆರೆದಿರುವಂತಹ ಎಲ್ಲ ಕಲಾಬಂಧುಗಳಿಗೆ, ಕಲಾರಸಿಕರಿಗೆ ಹಾಗೂ ವೇದಿಕೆ ಮೇಲೆ ಆಸನ್ನರಾಗಿರುವಂತಹ ಎಲ್ಲ ಗೌರವಾನ್ವಿತರಿಗೆ ವಂದಿಸುತ್ತಾ, ಈ ಸಂದರ್ಭದಲ್ಲಿ ನನ್ನ ಪರಿಚಯವನ್ನು ಮಾಡಿಕೊಟ್ಟಂತಹ ವಿದುಷಿ ರೂಪಶ್ರೀ ಮಧುಸೂದನ್ ರವರು ಅವರ ಕಷ್ಟವನ್ನು ಕಳೆದುಕೊಂಡ್ರು. ಈಗ ನಾನು ಮಾತಾಡುವಂಥ ಕಷ್ಟವನ್ನು ಪಡ್ಕೊಳ್ತಾ ಇದ್ದೀನಿ. ಈ ಸಂದರ್ಭ ಬಹಳ ಅತ್ಯಂತಹ ಒಂದು ಮನಸ್ಸಿಗೆ ತುಂಬ ಸಂತೋಷವನ್ನು ತಂದುಕೊಟ್ಟಂತಹ ಒಂದು ಸಂಜೆ ಅಂತ ನಾನು ಪರಿಭಾವಿಸ್ತೀನಿ. ಎಲ್ಲ ಆಯಾಮಗಳಲ್ಲೂ ಕೂಡ ಸರ್ವತೋಮುಖವಾಗಿ ಪರಿಪಕ್ವವಾದಂಥ ಒಂದು ಕುಸುಮದ ರೀತಿಯಲ್ಲಿ ನಡೆದುಕೊಂಡು ಬಂದಂತಹ ಒಂದು ಸುಂದರ ರಂಗಪ್ರವೇಶ ಅಂದರೆ ಇದು ಖಂಡಿತ ತಪ್ಪಾಗಲಾರ್ದು ಅಂತ ನಾನು ಭಾವಿಸ್ತೀನಿ. ನಾನು ರಂಗಮಂದಿರವನ್ನು ಪ್ರವೇಶ ಮಾಡುವ ಕ್ಷಣದಿಂದ ಇಲ್ಲಿಯ ತನಕ ನನ್ನ ಗಮನದಲ್ಲಿ ಕಂಡಂತಹ ಅಂಶಗಳು ಎಲ್ಲ ಆಯಾಮಗಳಲ್ಲೂ ಕೂಡ ಎಷ್ಟು ಸುಸೂತ್ರವಾಗಿ, ಬಹಳ ಅಚ್ಚುಕಟ್ಟಾಗಿ, ಓರಣವಾಗಿ ಯಾವ ವಿಷಯದಲ್ಲಿ ನಾವು ಮಾತಾಡಬಾರ್ದಾ ಅನ್ನುವ ವಿಚಾರವನ್ನು ಕೂಡ ನಮಗೆ ಪ್ರಶ್ನೆ ಮಾಡಿಕೊಳ್ಳುವ ರೀತಿಯಲ್ಲಿ ಅತ್ಯಂತ ಸಮಂಜಸವಾಗಿ, ಸುಂದರವಾಗಿ ಕಲ್ಪನಾ ಮಾಡಿ ಈ ಒಂದು ಸುಂದರ ರಂಗಪ್ರವೇಶವನ್ನು ಸಂಯೋಜಿಸಿದ್ದಾರೆ. ಈ ಸಂಯೋಜನೆಯಲ್ಲಿ ಪಾಲ್ಗೊಂಡಂತಹ ಪ್ರಮುಖ ಬಿಂದುವಾಗಿರುವಂತಹ ಗುರುಗಳಾದಂತಹ ವಿದುಷಿ ಪಲ್ಲವಿ ರಾಘವೇಂದ್ರ ರವರು ಮತ್ತು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಕುಮಾರಿ ಶ್ರುತಿ ಮತ್ತು ಅವರ ಪೋಷಕರು ಮಾತೆ ಚೈತ್ರ ಮತ್ತು ತಂದೆಯವರಾದಂತಹ ಸುನಿಲ್ ಮತ್ತು ಅವರ ಬಂಧು ಬಳಗ, ಇಲ್ಲಿ ನೆರೆದಿರುವಂತಹ ಎಲ್ಲ ಸಭಿಕರು ಈ ಒಂದು ಸುಂದರವಾದಂತಹ ಯಶಸ್ವಿ ರಂಗ ಪ್ರವೇಶಕ್ಕೆ ಕಾರಣಭೂತರಾಗಿದ್ದಾರೆ. ಅದಲ್ಲದೆ ಅತ್ಯಂತ ಸುಮಧುರವಾದಂತಹ ಸುಂದರವಾದಂತಹ ಹಿನ್ನೆಲೆ ಸಂಗೀತವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ ವಿದ್ವನ್ ಮೇಳ. ಇವತ್ತು ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಈ ಎಷ್ಟೋ ರಂಗಪ್ರವೇಶಗಳಲ್ಲಿ ಭಾಗವಹಿಸಿದಾಗ ಪ್ರತಿ ರಂಗಪ್ರವೇಶಗಳಲ್ಲಿ ಆಗುವಂತಹ ಒಂದು ಅನುಭವ ಏನಂತ ಹೇಳಿದ್ರೆ, ನೃತ್ಯ ಹೆಚ್ಚೋ ಸಂಗೀತ ಹೆಚ್ಚೋ, ಈ ಎರಡು ಕಡೆ ಯಾವ ಕಡೆಗೆ ಮನಸ್ಸು ಕೊಡಬೇಕು ಅನ್ನುವಂತಹ ಒಂದು ಸವಾಲನ್ನು ಎದುರಿಸುವಂತಹ ಸಂದರ್ಭಗಳು ಅನೇಕ ಬಾರಿ ನನಗೆ ಬಂದೊದಗಿದೆ.
ಅಂತಹ ಸವಾಲುಗಳ ಒಂದು ಸಾಲಿನಲ್ಲಿ ಇಂದಿನ ರಂಗಪ್ರವೇಶವು ಕೂಡ ಬಹಳ ಅತ್ಯಂತ ಸಂತೋಷವನ್ನು ತಂದುಕೊಡ್ತು. ಈ ಒಂದು ನಿಟ್ಟಿನಲ್ಲಿ ಹೇಳಬೇಕಂತ ಹೇಳಿದ್ರೆ ಪಲ್ಲವಿ ರಾಘವೇಂದ್ರರವರು ಈ ಒಂದು 17 ವರ್ಷದ ಈ ಶಿಕ್ಷಕಿಯಾಗಿ ಅವರು ನಡೆದುಕೊಂಡು ಬಂದಂತಹ ಈ ಪಯಣದ ಈ ಹಾದಿಯಲ್ಲಿ ಹಲವಾರು ನೃತ್ಯ ಕುಸುಮಗಳನ್ನು ತಯಾರಿಸಿ ಈ ನೃತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ. ಬಹುಶಃ ನಾನು ಕಳೆದ ರಂಗಪ್ರವೇಶದ ಒಂದು ತುಣುಕನ್ನು ಕೂಡ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದೆ. ಈಗ ಖುದ್ದಾಗಿ ನಾನೇ ಈ ಒಂದು ರಂಗಪ್ರವೇಶಕ್ಕೆ ಸಾಕ್ಷಿಯಾಗಿ ಇವತ್ತು ಕುಳಿತುಕೊಂಡು ನೋಡಿದಾಗ ಅತ್ಯಂತ ರೋಮಾಂಚನ ಭರಿತವಾಗಿರುವಂತಹ ಒಂದು ಸುಂದರ ಸಂಜೆಯನ್ನು ಅವರು ನನಗೆ ಒದಗಿಸ್ಕೊಟ್ಟಿದ್ದಾರೆ. ಬಹಳ ಈಗಾಗಲೇ ರೂಪಶ್ರೀ ಅವರು ಸಾಕಷ್ಟು ವಿಷಯವನ್ನು ಪ್ರಸ್ತಾಪಿಸ್ಬಿಟ್ಟಿದ್ದಾರೆ ತಮ್ಮ ಮುಂದೆ. ಅವರ ಒಂದು ಮನೆತನದ ಹಿನ್ನೆಲೆ, ಅವರ ತಂದೆ ತಾಯಿಗಳ ಹಿನ್ನೆಲೆ ಮತ್ತು ಅವರ ತಾತನವರ ಹಿನ್ನೆಲೆ, ನಮ್ಮ ಕನ್ನಡದ ನೆಲದಲ್ಲಿ ನೆಲೆಸಿರುವಂತಹ ಕನ್ನಡಿಗರಿಗೆ ಪ್ರತಿಯೊಂದು ಮನೆಯಲ್ಲೂ ಮನೆ ಮಾತಾಗಿರುವಂತಹ ನಟ ಸಾರ್ವಭೌಮರಾಗಿದ್ದಂತಹ ಕಲಾಕೇಸರಿ ಉದಯ್ ಕುಮಾರ್ ಸರ್ ಅವರ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂತಹ ಒಂದು ಅಪೂರ್ವವಾದಂತಹ ಒಂದು ಕುಸುಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಪಲ್ಲವಿ ರಾಘವೇಂದ್ರರವರ ಇವತ್ತಿನ ಈ ಒಂದು ನೃತ್ಯ ಸಂಯೋಜನೆ ಮತ್ತು ಅವರು ನೃತ್ಯ ಬಂಧಗಳ ಸೆಲೆಕ್ಷನ್ ಒಂದು ಅಂದರೆ ಪ್ರಾರಂಭದಲ್ಲಿ ಅವರು ಆಯ್ಕೆ ಮಾಡಿಕೊಂಡಂತಹ ಪುಷ್ಪಾಂಜಲಿ ಇರಬಹುದು, ನಂತರ ಅವರು ಆಯ್ಕೆ ಮಾಡಿಕೊಂಡಂತಹ ಜತಿಸ್ವರ ಮತ್ತು ಪದವರ್ಣ, ಈ ಮೂವರಲ್ಲೂ ಕೂಡ ಅವರು ನೃತ್ಯದ ಒಂದು ಸಂಯೋಜನೆ ಮತ್ತು ಆ ನೃತ್ಯಕ್ಕೆ ಅಳವಡಿಸಿರುವಂಥ ಜತಿಗಳ ಬಂಧ ಇರಬಹುದು, ಆ ಸಂಚಾರಿಗಳ ಒಂದು ಕಥೆಯನ್ನು ನಿರೂಪಿಸುವಂತಹ ಒಂದು ಏನು ವರ್ಣದಲ್ಲಿ ನಿರೂಪಣೆ ಮಾಡಿದಂತಹ ಕಥೆಯ ಸಂಚಾರವಿರಬಹುದು. ಇವೆಲ್ಲವನ್ನು ನೋಡಿದಾಗ ಯಾವ ಕ್ಷೇತ್ರದಲ್ಲಿ ಅವರು ಹಿಂದುಳಿದಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಅಂದರೆ ಸರ್ವತೋಮುಖವಾಗಿ ಈ ನೃತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಎಲ್ಲ ಆಯಾಮಗಳಲ್ಲೂ ಕೂಡ ಪರಿಪಕ್ವತೆಯನ್ನು ಪಡೆದಿರುವಂತಹ ಅತ್ಯಂತ ಒಂದು ಮಾದರಿ ಆದರ್ಶಪ್ರಾಯವಾಗಿರುವಂತಹ ಶಿಕ್ಷಕಿ ಅಂತ ಹೇಳಿದ್ರೆ ಶ್ರೀಮತಿ ಪಲ್ಲವಿ ರಾಘವೇಂದ್ರರವರು ಅನ್ನೋದರಲ್ಲಿ ನನಗೆ ಯಾವುದೇ ಸಂದೇಹ ಇಲ್ಲ ಅಂತ ನಾನು ಕಂಡುಕೊಂಡೆ. ಆ ಒಂದು 16 ವರ್ಷದ ಒಂದು ಯುವತಿ ಅಂದರೆ ಈ 10th ಸ್ಟ್ಯಾಂಡರ್ಡ್ಗೆ ಪದಾರ್ಪಣೆ ಮಾಡಿರುವಂತಹ ಒಂದು ಕುವರಿ, ಆ ಕುವರಿ ಇವಾಗ ಹಾಗಾಗಲೇ ರೂಪಶ್ರೀ ಹೇಳಿದರು 10ನೇ ತರಗತಿಯಲ್ಲಿ ಓದುವಂಥ ಮಕ್ಕಳುಗಳು ನೃತ್ಯ ಕ್ಷೇತ್ರಕ್ಕೆ ಆಗಲಿ ಸಂಗೀತ ಕ್ಷೇತ್ರಕ್ಕೆ ಆಗಲಿ ಕಲಿಯೋಕ್ಕೆ ಬರೋದು ಅಂತ ಹೇಳಿದರೆ ಬಹಳ ಕಷ್ಟ. ಅಂತಹ ಸಂದರ್ಭದಲ್ಲಿ ಅಂತಹ ಒಂದು ಕುವರಿಯನ್ನು ಹಿಡಿದುಕೊಂಡು ಆ ಹುಡುಗಿಯ ಒಂದು ಎನರ್ಜಿ ಲೆವೆಲನ್ನು ಎಷ್ಟರ ಮಟ್ಟಿಗೆ ಅದನ್ನು ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವಾಗ ಪ್ರದರ್ಶನ ಮಾಡಿದಂತಹ ಪದವರ್ಣದಲ್ಲಿದ್ದಂತಹ ಜತಿಯ ಬಂಧಗಳಿರಬಹುದು ಮತ್ತು ಸಂಚಾರಿಯ ಕಲ್ಪನೆಗಳಿರ್ಬೋದು, ಇವನ್ನೆಲ್ಲವನ್ನು ನೋಡಿದಾಗ ಅವರು ಎಷ್ಟು ಸಮಯವನ್ನು ಆ ಮಗುವಿಗೆ ಕೊಟ್ಟಿದ್ದಾರೆ ಮತ್ತು ಎಷ್ಟು ಶ್ರದ್ಧಾಭಕ್ತಿಯಿಂದ ಆ ಮಗುವಿಗೆ ಟ್ರೈನಿಂಗನ್ನು ತರಬೇತಿಯನ್ನು ನೀಡಿ ಈ ಕ್ಷಣದಲ್ಲಿ ಆ ಮಗು ಇಷ್ಟು ಸುಲಲಿತವಾಗಿ ಬಹಳ ಲೀಲಾಜಾಲವಾಗಿ ಆ ಮಗು ಈ ನೃತ್ಯ ಪ್ರಸ್ತುತಿಯನ್ನು ಮಾಡುವ ನಿಟ್ಟಿನಲ್ಲಿ ಸಂಪೂರ್ಣ ಯಶಸ್ವಿ ಅದು ಪಲ್ಲವಿ ರಾಘವೇಂದ್ರರವರಿಗೆ ಸಲ್ಲುತ್ತೆ ಅಂತ ನಾನು ಮನಪೂರ್ವಕವಾಗಿ ನಾನು ಹೇಳ್ತೀನಿ. ಅದನ್ನು ಬಹಳ ಅತ್ಯಂತ ಸುಂದರವಾಗಿ ಅದನ್ನು ಸಂಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅವರ ನೃತ್ಯ ಪಯಣ ಹೀಗೆ ತುಂಬ ಮುಂದುವರಿಯಲಿ. ಇನ್ನೂ ಅವರ ಗರಡಿಯಲ್ಲಿ ಅವರ ಕೈಚಳಕದಲ್ಲಿ ಇನ್ನೂ ಹಲವಾರು ನೃತ್ಯ ಕುಸುಮಗಳು ಈ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಲಿ, ಕೊಡುಗೆಯಾಗಿ ಅದು ಬರಲಿ ಅಂತ ನಾನು ಆಶಿಸ್ತಾ ಅವರ ಒಂದು ಈ ಒಂದು ಕೈಂಕರ್ಯಕ್ಕೆ ನಾನು ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಅವರಿಗೆ ನಾನು ತುಂಬ ಅತ್ಯಂತ ಸಂತೋಷದಿಂದ ನಾನು ಅವ್ರಿಗೆ ಬಹಳ ಇನ್ನೊಮ್ಮೆ ಇಂತಹ ಒಂದು ಸುಸಂದರ್ಭ ನನಗೆ ಒದಗಿ ಬರಲಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಮತ್ತೆ ಮುಂದುವರೆದು ನಾನು ಹೇಳಬೇಕು ಅಂತ ಹೇಳಿದ್ರೆ, ಶ್ರುತಿ ಆ ಕುವರಿ ಈಗಾಗಲೇ ರೂಪಶ್ರೀ ಅವರು ಹೇಳಿದಾಗೆ 10ನೇ ತರಗತಿಯಲ್ಲಿ ಓದುತ್ತಿದ್ದರೂ ಕೂಡ ಆ ಒಂದು ಕ್ಷೇತ್ರದಲ್ಲೂ ಕೂಡ ಮಗು ತನ್ನ ಸಾಧನೆಯನ್ನು ಮುಂದುವರಿಸ್ಕೊಂಡು ನೃತ್ಯದಲ್ಲೂ ಕೂಡ ಅವಳು ತನ್ನನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಅವಳ ಪ್ರಾರಂಭದಲ್ಲಿ ಆ ರಂಗಮಂದಿರಕ್ಕೆ ಎಂಟ್ರಾದಂತಹ ಪ್ರವೇಶ ಮಾಡಿದಂತಹ ಒಂದು ಕೆಲವು ಸುಲಲಿತವಾದಂಥ ಚಲನೆ ಸಾಧಾರಣವಾಗಿ ನಾವು ಈ ರೀತಿಯ ಒಂದು ಪ್ರತಿಭೆಯನ್ನು ಈ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು 15ರಿಂದ 20 ವರ್ಷಗಳ ಒಂದು ನಿರಂತರವಾದ ಅಭ್ಯಾಸದಿಂದ ಬರುವಂತಹ ಕೆಲವು ಚಲನವಲನಗಳನ್ನು ಲೀಲಾಜಾಲವಾಗಿ ಮಾಡಿಬಿಡ್ತಾವೆ ಮಗು. ಆ ಪ್ರಾರಂಭದಲ್ಲಿ ಅವಳು ಆ ಒಂದು ಉತ್ಪ್ಲವನ ಮಾಡ್ಕೊಂಡು ಬಂದಾಗ ಎಷ್ಟು ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಹೂವು ರಂಗಮಂದಿರದಲ್ಲಿ ಬಿದ್ದರೆ ಹೇಗೆ ಉತ್ಪ್ಲವನ ಆ ರೀತಿ ಅಂತಹ ಒಂದು
ಅದಕ್ಕೆ ಆ ಗ್ರೇಸು ನಿಜವಾಗ್ಲೂ ತುಂಬ ಎಷ್ಟೋ ವರ್ಷಗಳ ಸಾಧನೆ ಮಾಡಿದ ನಂತರ ಬರುವಂತಹ ಚಲನವಲನಗಳು ಆ ಮಗುಗೆ ಕೇವಲ 16 ವರ್ಷದಲ್ಲೇ ಸಿದ್ಧಿಸಿದೆ ಅಂತ ಹೇಳಿದ್ರೆ ಆ ಮಗುಗೆ ಪೂರ್ವಜನ್ಮದ ಸುಕೃತ ಖಂಡಿತ ಇದೆ. ಹಾಗಾಗಿ ಆ ಮಗು ಇಷ್ಟು ಸುಂದರವಾಗಿ ಆ ಚಲನವಲನಗಳು ಮಾಡೋದಕ್ಕೆ ಸಾಧ್ಯವಾಯಿತು. ಅಫ್ಕೋರ್ಸ್ ಅದರ ಹಿಂದೆ ಗುರುಗಳ ನಿರಂತರವಾದ ಅಭ್ಯಾಸ ಇದ್ದೇ ಇದೆ. ಅವರ ತರಬೇತಿಯಿಂದ ಆ ಮಗುಗೆ ಆ ರೀತಿಯ ಚಲನವಲನಗಳು ಬರೋದಕ್ಕೆ ಸಾಧ್ಯ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ಇಲ್ಲಿ ರಂಗಮಂದಿರದಲ್ಲಿ ಕೆಲವೊಮ್ಮೆ ಕರತಾಡನ ಮಾಡೋದಕ್ಕೆ ಕೆಲವರಿಗೆ ಒಂದು ಸ್ವಲ್ಪ ಹಿಂಜರಿಕೆ ಆಗ್ತಾಯಿತ್ತು. ಆದರೆ ನಾನು ಅದನ್ನು ಗಮನಿಸ್ತಾ ಇದ್ದೆ. ಪ್ರತಿಯೊಂದು ಜತಿಗಳು ಆ ತಿಶ್ರ ನಡೆಯಲ್ಲಿರುವುದಿರ್ಬೋದು, ಖಂಡಗತಿಯಲ್ಲಿ ಬರುವಂಥದ್ದಿರ್ಬೋದು, ಇವುಗಳನ್ನೆಲ್ಲ ಮಗು ಎಲ್ಲೂ ಕೂಡ ಲವಲೇಶ ತಪ್ಪು ಮಾಡ್ದೇ ಅದನ್ನು ಅಷ್ಟು ಚಾಚು ತಪ್ಪದೆ ಖಚಿತವಾಗಿ ಹಿಡಿದುಕೊಂಡು ಆ ಗುರುಗಳ ಒಂದು ತಾಳಕ್ಕೆ ಸರಿದೂಗಿಸ್ಕೊಂಡು ಆ ಎನರ್ಜಿ, ಆ ತಿಶ್ರಗತಿಯ ಜತಿಯನ್ನು ಮಾಡಿ ನಂತರ ಅಭಿನಯಕ್ಕೆ ಬರೋದು, ಮತ್ತು ಅಲ್ಲಿ ಕಠಿಣವಾದಂತಹ ಒಂದು ಆ ಅರದಿಯನ್ನು ಮಾಡಿ ಮತ್ತೆ ನಂತರ ಅವಳು ತಟ್ಟುಮೆಟ್ಟುಗಳನ್ನು ಮಾಡಿ ಆ ಅಡುವುಗಳಲ್ಲಿ ಸಂಯೋಜನೆ ಮಾಡಿರುವಂತಹ ಅಡುವುಗಳ ಒಂದು ಏನು ಮಂಡಿ ಅಡುವುಗಳನ್ನು ಅವಳು ಮೊದಲಿನ ಚರಣದಲ್ಲಿ ಕಂಟಿನ್ಯೂಸ್ ಆಗಿ 8 ಮಂಡಿ ಅಡುವುಗಳನ್ನು ಮಾಡ್ತಾಳೆ. 2 ಜಾರು ಅಡುವುಗಳು, 2 ಬ್ಯಾಕ್ ಜಾರು ಅಡುವುಗಳನ್ನು, 8 ಮಂಡಿ ಅಡುವುಗಳನ್ನು ಸತತವಾಗಿ ಅದು ಸೆಕೆಂಡ್ ಹಾಫಲ್ಲಿ ಮಾಡೋದು ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಗ್ರೇಟ್. ನಿಜವಾಗ್ಲೂ ಅದಕ್ಕೆ ಒಂದು ದೊಡ್ಡ ಕರತಾಡನವನ್ನು ಕೊಡಬೇಕು. ಏಕೆಂದರೆ ಜತಿಸ್ವರ, ಪುಷ್ಪಾಂಜಲಿ ಎಲ್ಲ ಮಾಡಿದ ನಂತರ ವರ್ಣದಲ್ಲಿ ಕಠಿಣವಾಗಿರುವಂತಹ ಜತಿಗಳನ್ನು ನರ್ತಿಸಿದ ನಂತರ ಮೊದಲನೆಯ ಚರಣದಲ್ಲಿ ಆ ರೀತಿಯ ಅಡುವುಗಳನ್ನು ಸಂಯೋಜನೆ ಮಾಡಿರೋದು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆ ಮಗು ಅಷ್ಟು ಸುಂದರವಾಗಿ ಅದನ್ನು ಮಾಡ್ತು. ನನಗೆ ಬಹಳ ಹೃದಯ ತುಂಬಂತು ಆ ಚಲನೆಯನ್ನು ನೋಡಿದಾಗ. ಮತ್ತು ವರ್ಣದಲ್ಲಿ ಕೊನೆಯ ತನಕ ಎಲ್ಲೂ ಕೂಡ ಅವಳು ಸೋಲನ್ನು ಒಪ್ಕೊಳ್ಳೇ ಇಲ್ಲ. ಸಾಧಾರಣವಾಗಿ ಪದವರ್ಣವನ್ನು ಮಾಡಬೇಕಾದ್ರೆ ಬಿಗಿನಿಂಗಲ್ಲಿರುವಂತಹ ಉತ್ಸಾಹ ಉರುಪು ಏನಿರುತ್ತೆ ಅದು ಅಂತ್ಯದಲ್ಲಿ ಬರುವಾಗ ನಾವು ಕಾಯ್ದುಕೊಳ್ಳೋದು ಬಹಳ ಕಷ್ಟ. ಆದರೆ ಸತತವಾಗಿ ಆ ಒಂದು ಉತ್ಸಾಹವನ್ನು ಸಂಪೂರ್ಣವಾಗಿ ಪದವರ್ಣದಲ್ಲಿ ಅದನ್ನು ನಿರ್ವಹಿಸಿ ತಾನೊಬ್ಬಳು ಮುಂದಿನ ದಿನದಲ್ಲಿ ಈ ನೃತ್ಯ ಕ್ಷೇತ್ರಕ್ಕೆ ಭರವಸೆಯ ಕಲಾವಿದೆ ಮತ್ತು ನಾನು ಮುಂದೆ ಏನಾದರೂ ಈ ನೃತ್ಯ ಕ್ಷೇತ್ರದಲ್ಲಿ ಸಾಧಿಸಬಲ್ಲೆ ಅನ್ನುವಂಥ ಒಂದು ಭರವಸೆಯನ್ನು, ಆಶಾಕಿರಣವನ್ನು ಆ ಮಗು ವ್ಯಕ್ತಪಡಿಸ್ತು. ಹಾಗಾಗಿ ಆ ಮಗು ಎಲ್ಲರ ಮೆಚ್ಚುಗೆಗೆ ಬಹಳ ಅಭಿನಂದನಾರ್ಹಳು ಮತ್ತು ಶ್ಲಾಘನೀಯವಾಗಿರುವಂಥವಳು. ಅವಳಿಗೆ ನನ್ನ ಮನ ತುಂಬಿದ ಒಂದು ಶುಭ ಹಾರೈಕೆಯನ್ನು ಮತ್ತು ಅಭಿನಂದನೆಯನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಎಲ್ಲ ಪ್ರಯತ್ನಕ್ಕೆ ಅವರ ತಂದೆ ತಾಯಿಗಳ ಒಂದು ಸಪೋರ್ಟ್ ಅದು ಬೇಕೇ ಬೇಕು. ತಂದೆ ತಾಯಿಗಳು ಆ ಮಗುವಿನ ಒಂದು ಏನು ಅವಳ ಒಂದು ಮನಸ್ಸಿನಲ್ಲಿರುವಂತಹ ಆಸೆಯನ್ನು ಅರಿತು 5ನೇ ವಯಸ್ಸಿನಲ್ಲೇ ಆ ಮಗುವಿಗೆ ತರಬೇತಿಯನ್ನು ಕೊಡೋದಕ್ಕೆ ನೃತ್ಯ ಕ್ಷೇತ್ರದಲ್ಲಿ ಅದನ್ನು ನೃತ್ಯ ಗುರುಗಳೆಲ್ಲ ಬಳಿ ಕಳಿಸಿ ಆ ನೃತ್ಯ ಗುರುಗಳ ಅಡಿಯಲ್ಲಿ ತರಬೇತಿಯನ್ನು ಪಡೆದ ನಂತರ ಉತ್ತಮ ಗುರುಗಳ ಮತ್ತೆ ಮುಂದಿನ ಮಾರ್ಗದರ್ಶನವನ್ನು ಪಲ್ಲವಿ ರಾಘವೇಂದ್ರ ಅವರಲ್ಲಿ ಮುಂದುವರಿಸಿ ಈ ರೀತಿಯ ಒಂದು ಎಲ್ಲ ಮಕ್ಕಳುಗಳು ನೃತ್ಯ ಕ್ಷೇತ್ರಕ್ಕೆ ಬರ್ತಾರೆ, ಸಂಗೀತ ಕ್ಷೇತ್ರಕ್ಕೆ ಬರ್ತಾರೆ. ಆದರೆ ಎಲ್ಲ ನದಿಗಳು ಸಮುದ್ರವನ್ನು ಸೇರೋದಿಲ್ಲ, ಸಾಗರವನ್ನು ಸೇರೋದಿಲ್ಲ. ಎಷ್ಟೋ ನದಿಗಳು ಮತ್ತು ಅವೆಲ್ಲ ಈ ಸಾಗರವನ್ನು ಸೇರೋದಕ್ಕೆ ಮೊದಲೇ ಬತ್ತಿ ಹೋಗಿಬಿಡ್ತವೆ. ಆದರೆ ಆ ನಿಟ್ಟಿನಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡದೆ ಆ ಮಗುವಿನ ಟ್ಯಾಲೆಂಟನ್ನು ತುಂಬ ಗಮನಿಸಿ ಆ ಮಗುವಿಗೆ ಅತ್ಯಂತ ಸಮಂಜಸವಾದಂತಹ ಸ್ಫೂರ್ತಿ ಮತ್ತು ಬೆಂಬಲ ಎಲ್ಲವನ್ನು ಕೊಟ್ಟು ಆ ಮಗುವಿಗೆ ಇಲ್ಲಿಯ ತನಕ ಕರೆದುಕೊಂಡು ಬಂದಂತಹ ಅವರ ತಂದೆ ತಾಯಿಗಳು ಬಹಳ ಅಭಿನಂದನಾರ್ಹರು. ಮತ್ತು ಇದು ಪ್ರಾರಂಭ ಅಂತ ಅವರು ಭಾವಿಸಬೇಕು. ಆ ಮಗು ಇವತ್ತೇನು ಈ ರಂಗಮಂದಿರದಲ್ಲಿ ತನ್ನ ಪ್ರಥಮ ಹೆಜ್ಜೆಯನ್ನು ಮೂಡಿಸಿ ಮುಂದಿನ ದಿನಗಳಲ್ಲಿ ಅವಳು ಉತ್ತಮ ಕಲಾವಿದೆಯಾಗಿ ಬೆಳೆಯೋದಕ್ಕೆ ಇದೇ ರೀತಿ ನಿರಂತರವಾದಂಥ ಪ್ರೋತ್ಸಾಹ ಬೆಂಬಲ ಅವರದ್ದು ಸದಾ ಇರಬೇಕು ಅಂತ ಕೇಳ್ಕೊಳ್ತಾ, ಮತ್ತು ಆ ಮಗು ಎಷ್ಟು ಟ್ಯಾಲೆಂಟ್ ಇದೆ ಅಂದರೆ ನೃತ್ಯದಲ್ಲಿ ಅವಳು ಟ್ಯಾಲೆಂಟ್ ಎಷ್ಟಿದೆಯೋ ಅಷ್ಟೇ ಟ್ಯಾಲೆಂಟು ಅವಳು ಎಜುಕೇಷನಲ್ಲಿ ಇರುತ್ತೆ ಅನ್ನೋದು ನನ್ನ 40 ವರ್ಷಗಳ ಅನುಭವದಲ್ಲಿ ನಾನು ಹೇಳ್ತೀನಿ. ಯಾವ ಮಕ್ಕಳು ನೃತ್ಯ ಕ್ಷೇತ್ರದಲ್ಲಿ ತುಂಬ ಅಗಾಧವಾದ ಸಾಧನೆಯನ್ನು ಮಾಡಿ ಈ ರೀತಿಯ ಒಂದು ರಂಗಮಂದಿರದಲ್ಲಿ ಅವರ ತಮ್ಮ ಸಾಧನೆಯನ್ನು ವ್ಯಕ್ತಪಡಿಸ್ತಾರೋ ಅಂಥ ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದಿರ್ತಾರೆ. ಏನಕ್ಕೆಂದರೆ ನೃತ್ಯ ಅನ್ನೋದು ಎಲ್ಲ ಲಲಿತ ಕಲೆಗಳ ಎಲ್ಲ ಸಮಗ್ರ ಒಂದು ಓರಣ. ಇದರಲ್ಲಿ ಇಂತಹದ್ದಿಲ್ಲ ಅಂತ ಹೇಳೋಗಿಲ್ಲ. ಸಾಹಿತ್ಯ ಇದೆ, ಸಂಗೀತ ಇದೆ, ತಾಳ ಇದೆ, ತತ್ವಶಾಸ್ತ್ರ ಇದೆ, ಸೌಂದರ್ಯಶಾಸ್ತ್ರ ಇದೆ, ವಿಜ್ಞಾನ ಇದೆ, ಗಣಿತ ಇದೆ. ಎಲ್ಲವೂ ಪ್ರತಿಯೊಂದು ಕೂಡ ಅಡಕವಾಗಿರುವಂತಹ ಇಂಥ ಒಂದು ಕ್ಷೇತ್ರದಲ್ಲಿ ಸಂಗೀತದಲ್ಲಿ ಅಥವಾ ಬೇರೆ ಇನ್ಯಾವುದೇ ಕ್ಷೇತ್ರಗಳಲ್ಲಿ ಅವರ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ಬೇಕಂತೇಳಿದರೆ ತಮ್ಮ ಏನು ಈ ಆಂಗಿಕ ಅಭಿನಯದ ಒಂದು ಬಂಧ ಇರೋದಿಲ್ಲ. ಆದರೆ ಇಲ್ಲಿ ಈ ಎಲ್ಲ ವಿಷಯಗಳನ್ನು ಅರಿತುಕೊಂಡು ಆಂಗಿಕಾಭಿನಯದಲ್ಲೂ ಕೂಡ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು. ಆಂಗಿಕಾಭಿನಯ ಅನ್ನೋದು ಬಹಳ ವಾಸ್ಟ್ ಸಬ್ಜೆಕ್ಟು. ಅದನ್ನು ಈ ಸಂದರ್ಭದಲ್ಲಿ ಮಾತಾಡೋದಕ್ಕಾಗೋದಿಲ್ಲ, ತಪ್ಪಾಗುತ್ತೆ. ಅಂತಹ ಆಂಗಿಕಾಭಿನಯವನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಇಂತಹ ಒಂದು ಸುಂದರವಾದಂತಹ ವೇದಿಕೆಯಲ್ಲಿ ಸುಂದರವಾದಂತಹ ಧ್ವನಿ, ಬೆಳಕು, ಛಾಯಾಗ್ರಹಣ, ವಿಡಿಯೋ ಚಿತ್ರೀಕರಣ, ಮೇಕಪ್ಪು, ಕಾಸ್ಟ್ಯೂಮ್ಸು ಮತ್ತು ಹಿನ್ನೆಲೆ ಸಂಗೀತ ಎಲ್ಲ ಇಂತಹ ಒಂದು
ರಸಿಕ ಜನರ ಮುಂದೆ ಒಂದು ಸುಂದರವಾದ ನೃತ್ಯವನ್ನು ಪ್ರದರ್ಶನ ಮಾಡಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶೋಭೆ ಮತ್ತು ಯಶಸ್ಸನ್ನು ತಂದುಕೊಟ್ಟಂತಹ ಈ ಮೂವರು ಕೂಡ ಇವತ್ತಿನ ಒಂದು ನೃತ್ಯ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಅಭಿನಂದನಾರ್ಹರು. ಇವರು ಇವರ ಈ ಒಂದು ಕೈಂಕರ್ಯ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಮುಂದುವರಿಯಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ, ಮತ್ತು ಇಂದಿನ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದಂತಹ ನಿರೂಪಣೆಯನ್ನು ನಡೆಸ್ಕೊಟ್ಟಂತಹ ರೂಪಶ್ರೀ ಮಧುಸೂದನ್ ರವರು, ಅವರು ನಮ್ಮ ಮೈಸೂರಿನವರು ಅಂತ ಹೇಳ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಅವರು ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅವರಿದ್ದರೆ ಕಾರ್ಯಕ್ರಮ ಅರ್ಧ ಭಾಗ ಯಶಸ್ವಿ ಆಗಿಬಿಡುತ್ತೆ. ಅದನ್ನು ಇವತ್ತು ತಾವೆಲ್ಲರೂ ಮನಗಂಡಿದ್ದೀರ ಅಂತ ಅಂದ್ಕೊಳ್ತೀನಿ. ಅವರ ಸುಂದರವಾದಂತಹ ಪರಿಪಕ್ವವಾದಂತಹ ಭಾಷೆ ಮತ್ತು ಆ ಪದಗಳ ಪ್ರಯೋಗ ಇವೆಲ್ಲವೂ ಕೂಡ ಬಹಳ ಅತ್ಯಂತ ಆಪ್ಯಾಯಮಾನವಾಗಿರುತ್ತೆ, ಕೇಳೋದಕ್ಕೆ ಬಹಳ ಸುಂದರವಾಗಿರುತ್ತೆ. ಅಂತಹ ಒಂದು ನಿರೂಪಣೆಯನ್ನು ನಡೆಸ್ಕೊಟ್ಟಂತಹ ರೂಪಶ್ರೀ ಮಧುಸೂದನ್ ರವ್ರಿಗೂ ನಾನು ಅಭಿನಂದಿಸ್ತಾ, ಇಂದಿನ ಈ ಕಾರ್ಯಕ್ರಮಕ್ಕೆ ಯಾವುದ್ಯಾವುದರಲ್ಲಿ ಅವರ ಒಂದು ಬ್ರೋಷರ್, ಆ ಬ್ರೋಷರಲ್ಲೂ ಕೂಡ ಬಹಳ ತುಂಬ ಅಚ್ಚುಕಟ್ಟನ್ನು ಮೆರೆದಿದ್ದಾರೆ ಪಲ್ಲವಿ ರಾಘವೇಂದ್ರರವರು. ಅಂದರೆ ಆ ಈಸ್ಥೆಟಿಕ್ ಅನ್ನೋದು ಅವರ ರಕ್ತದಲ್ಲೇ ಅಡಕವಾಗಿಬಿಟ್ಟಿದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ತುಂಬ ಅತ್ಯಂತ ಸುಂದರವಾದಂಥ ಒಂದು ಕಾರ್ಯಕ್ರಮವನ್ನು ಮೂಡಿಸ್ಕೊಟ್ಟಿದ್ದಾರೆ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ವಿದ್ವದ್ ಮೇಳದಲ್ಲಿ ಈಗಾಗಲೇ ರೂಪಶ್ರೀ ಅವರು ಹೇಳಿದಾಗೆ ಎಲ್ಲ ಕಲಾವಿದರು ತಮ್ಮ ಸಂಪೂರ್ಣವಾದಂತಹ ಒಂದು ವಿದ್ಯೆಯನ್ನು ಇಲ್ಲಿ ಧಾರೆ ಎರೆದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ನಮಿಸುತ್ತಾ, ಈ ನನ್ನ 2 ಮಾತುಗಳನ್ನು ತಾವು ಇಷ್ಟು ಶಾಂತಚಿತ್ತರಾಗಿ ಕೇಳಿದಂತಹ ನಿಮಗೂ ಕೂಡ ನಾನು ವಂದಿಸುತ್ತಾ, ಇನ್ನು ಮುಂದಿನ ಭಾಗದಲ್ಲೂ ಕೂಡ ತಮ್ಮ ಉಪಸ್ಥಿತಿ ಹೀಗೆ ಇರಲಿ, ಸಂಪೂರ್ಣವಾದ ಬೆಂಬಲ ಆ ಮಗುಗೆ ದೊರಕಲಿ ಅಂತ ಕೇಳ್ಕೊಳ್ತಾ, ಭಗವಂತ ಎಲ್ಲರಿಗೂ ತನ್ಮಂಗಳವನ್ನು ಉಂಟು ಮಾಡಲಿ ಅಂತ ನನ್ನನ್ನು ಕರೆದು ಇಲ್ಲಿ 2 ಮಾತುಗಳನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಈ ಗುರುಕುಲ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಯೊಬ್ಬರ ಪ್ರಯತ್ನವನ್ನು ಶ್ಲಾಘಿಸ್ತಾ ಕಾರ್ಯಕ್ರಮದ ಪೂರ್ಣ ಆಸ್ವಾದವನ್ನು ಅತ್ಯಂತ ಚೆನ್ನಾಗಿ ಕಟ್ಟಿಕೊಟ್ಟಂತಹ ಹಿರಿಯ ಸಾಧಕರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಆಲ್ ದೋಸ್ ಪ್ರೊಫೌಂಡ್ ವರ್ಡ್ಸ್. I now take honor in talking about Pardeep Kumar sir. Joined ICCR in the year 1985, presently working as the Zonal Director ICCR South Bengaluru. The Zonal Office South is undertaking the activities in Andhra Pradesh, Telangana, Karnataka, Kerala and Tamil Nadu. Apart from working in ICCR headquarters in New Delhi, sir has also served in Indian missions abroad, worked as attached in the Vivekananda Cultural Center, Embassy of India, Bangkok, Thailand from August 2011 to July 2016, and Deputy Director, Indira Gandhi Cultural Center, High Commission, Dhaka, Bangladesh from July 2019 to April 21. He's been a staunch torchbearer of showing how discipline and talent works. Apart from organizing festivals, cultural events in India, he has coordinated major festivals in many countries organized by ICCR from time to time in various cities across the world. May we have the honor of listening to Pardeep Kumar sir now. Sir, I request you to kindly address the gathering, please. Good evening, everyone. Ladies and gentlemen, namaskar to guest of honor, Dr. K. Kumar, Vidwan Siri R. Kumarish and Dr. Jayanti Kumarish. Namaskar the Guru of Kumari Stuti Disa, Guru Srimati Pallavi Raghavendra ji and Mr. Raghavendra. I stand here before you today with a profound sense of honor and privilege to be invited as a guest of honor at this prestigious event. First of all, I would like to thank Anurag Kala Gurukula and Srimati Chaitra Disa and Sri Sunil Desa inviting me today's program Bharatanatyam Ranga Parveshra of Kumari Stuti Disa, disciple of Guru Srimati Pallavi Raghavendra and artist director of Anurag Kala Gurukula. Rang Parvesa or initiation on stage. Just the beginning, not the end. That is what it means, Rang Parvesa.
is a Kannada word which means debut on stage performance by a classical dancer on completion of years of her training. Her guru Srimati Pallavi Raghavendra ji, everyone know about her. She embarked on her dance journey at the tender age of 6 under Manjula Shankar after a long journey of study and with over of 17 years of dedicated teaching experience. She established the Anurag Kala Gurukula in 2007 so that she can train the disciple like Kumari Stuti Disa. Congratulations, Guruji. And she is also the recipient of many awards. Kumari's Stuti journey is Bharatanatyam began at an early age of 5. She joined the Anurag Kala Gurukula for the intensive training of her art form under the expert guidance of her current Guru Srimati Pallavi Raghavendra ji. Arangetram or Arang Pravesha is only the end of the fundamentals and the beginning of a dancer's true journey. Many can say that they have completed their Arangetram or Arang Pravesha, but only a few truly perform in a way that does justice to the culture. This is dream come to all the parents, families of dancers, and it happens only with the help of gurus. Today's Stuti's performance. Once again, I congratulate Kumari Stuti Disa on completion of her education in dance. It is actually the beginning of a career in dance. I wish her all the best. I also congratulate her parents and her Guru Srimati Pallavi Raghavendra ji on this special occasion, Rang Pravesha of Kumari Stuti Disa. Thank you very much and thank you all. I wish her all the best. Thank you very much, sir, for all those words of inspiration. Now, the toughest time that Kumaresh sir has already ordered me not to speak more when he deserves the best. I take it as a very serious instruction and keep myself under a minute, sir, seeking your permission. Violin maestro Vidwan R. Kumaresh is a limitless phenomenon whose musical career spans over 50 years of rich experience. He has created sensation as his first concert was just at the age of 10 to 5, and he becomes yet another sensation in the field of Carnatic music by completing his 100th stage performance even before, wait for me to complete the sentence, even before he was 10-year-old. That's the icing on the cake. He's the youngest violinist to be made the official state artist Tamil Nadu at the age of 17 by the then Chief Minister Shri M.G. Ramachandran. He's also the youngest violinist to receive the Tamil Nadu State Award, Kalai Mamani, in the year 1997, and the highest grade, A-top, from the All India Radio. He, along with his brother, Vidwan Ganesh, they have wowed audiences across the world and have greatly impacted an entire generation of young performers and listeners in their trailblazing musical path. They have introduced the concept of Raga Pravaham that represents melodies exclusively for violin, exploring the different dynamics of the instrument. This they consider as their humble contribution to the art form. Thousands of shows across the globe have only proved his mettle each time. Vidwan Kumaresh's albums with his brother, titled Colors of India, Carnatic Chills, Manoranjani, Spark, Bowing with Passion, all are favorites amongst his fans. Besides performing, he's also acted and scored music for films and dance productions, including the award-winning film Lessons in Forgetting, for which he received the award for Best Original Music Score. He is the recipient of several national, international awards, the recent one being the Sangeeta Nataka Academy Award for Carnatic Instrumental Music Violin, the highest award given in the country to an artist. An out-of-box thinker, a philosopher, the fiddling monk, as he is fondly called, has redefined the teaching methods and repertoire for the students of violin through his online portal,
Bowing with Fiddling Monk. Ladies and gentlemen, may I now request Kumaresh sir to kindly enthrall us all with his musical words. ಎಲ್ಲರಿಗೆ ನಮಸ್ಕಾರ. Dignitaries on stage, I will keep my speech very short. Almost 8 o'clock ತುಂಬ ಟೈಮ್ ಆಗ್ತಾ ಇದೆ. ಸೊ ಭರತನಾಟ್ಯಂ, ಇಟ್ಸ್ a beautiful art form. It has a very deep inner meaning. Bharata means Bhava, Raga, Thala. Natyam. Bhava means the emotion. Raga means colorful depiction of sound. Thala means rhythm. Natyam. So when Stuti danced today, there was Bhava in her emotions, wonderful expressions, amazing poise, amazing presence. Silence for 1 minute. I want to ask you something. There are so many youngsters here. How many of you will take up the art form after seeing a dance? One? Only one? 2? 3? 4? Amazing. So big hand to Stuti for doing this. If she can inspire 4, 5, 10, 15 youngsters to take up the art form, that is a brilliant arangetram that she has done. So coming back to the poise, the emotion. Brilliant emotions, great attractive eyes, attractive presentation. So that is for Bhava. Raga, as I said, is the colorful depiction of sound. The way our hands and bodies were moving, it was a dance of sound. That's what we looked at. Amazing impression that when we both came and sat, we didn't know what to expect because we had no clue as to her background, as to how far she's practicing, how much she has danced. We knew nothing. So we came with zero expectations. But we were just stunned by her performance. You should give her a very big applause for that. For art, any performing art, Thala is very important. Amazing Thala control she has got. So, Bharatanatyam, the entire example of that, we saw it today. Congratulations to Stuti. She is the bullet. The trigger is sitting here. Her guru, Pallavi Raghavendra. See, designing a performance is not easy. So she had designed a beautiful performance, great choreography, which keeps us all glued to watching the entire event happening on stage. Amazing, great work. And if she was the bullet, the gun is right behind her, right besides her, the parents of Stuti, to support her in this endeavor, to support her to take up the art form whenever she wanted to dance, to give her the support, enthusiasm, and being the backbone of the entire thing. Amazing. You should make her continue the art form. That's very, very important. That is where the real work will be. Thank you very much for inviting us today. We had a great evening. Thank you very much, and thank you all of you. That was Kumaresh sir. Thank you sir. ಒಂದು ಧನುರ್ವೀಣೆ ಮತ್ತೊಂದು ವೀಣೆ. ವೀಣೆಯ ಕೊಣನದ ಬಗ್ಗೆ ಅತ್ಯಂತ ಸಂಕ್ಷಿಪ್ತವಾಗಿ ಮಾತನಾಡುವ ಪ್ರಯತ್ನ. My task is becoming a Herculean task, I tell you. Dr. Jayanti Kumaresh ma'am, a 6th generation Veena virtuoso, started playing the national instrument of Bharat, the Saraswati Veena, at the tender age of 3 and is a 10-time recipient of the award for Veena bestowed by the Madras Music Academy, Bharat. Jayanti ma'am has performed at many international festivals of highest repute. I am keeping it short and the fastest so you can know the depth of the matter. She has taken the internet by storm. Youngsters, please
listen to me. She has taken the internet by storm through her innovative web series, Kap O Carnatic, which demystifies Indian classical music to the world audience and has more than a breathtaking 2.5 million views on social media. With a doctorate in the art of Veena playing, her online Jayanti Kumaresh Academy for Veena has students from over 15 countries with over 1,500 individual registrations in the age group spanning 10 to 75 years. She has been honored with innumerable awards, including Sangeeta Nataka Academy Award in the year 2022 for Carnatic Instrumental Veena, the highest award given in the country to an artist. Kalai Mamani by the government of Tamil Nadu, Sangeeta Shikhara Samman by Bharatiya Vidya Bhavan, just to name a few. Her fresh expressions of the ancient ragas and talas through the voice of the Veena makes Jayanti ma'am one of the legendary Veena masters that Bharat has ever produced. May I now request Madam to kindly address the gathering, please. Thank you, Rupashri ma'am. Namaskarams to all of you. Namaskarams to the great gurus, Vidwans, scholars, Rasikas here. Quickly, one line about everyone. Today, I know the second half, you're all awaiting that. I'll start with the parents, Chaitra ji and Sunil ji. What they have done in introducing Stuti to this art form and bringing this event today is that they have created an ecosystem in their family and friends circle of people who are probably seeing Bharatanatyam for the first time today, many of you, and many of you who are seeing an Arangetram for a first time. So this is something that they have given birth to a new culture in their entire family circle, friends circle, and many of people who are seeing it for the first time. Culture is something that is beyond region, religion, or anything. Culture is something that makes us fine human beings. And I think this is something that they have inculcated in a completely new audience and ecosystem today. Thank you on behalf of the cultural world for doing this in your family. Pallavi ma'am, you have created a gem, and I was watching your face, the pride in your face, and the innovation in your choreography. For Meenakshi Kalyanam, you chose Tishra. For what do you call Mahishasura Mardini, you did Khanda. The first time Sahityam, you for the Abhinaya part, very beautifully without the percussion, and then Tattumettu, the perfection of Aramandi, the perfection of the right hand, perfection of every moment. And I think because Tuti also learned skating, going across the stage was like a cakewalk for her. What an amazing guru you are, and you brought out the best in her. The musicians today, Bharati ji, or her son, Vidyashankar ji, Raghu, Karthik, Shankaraman sir, each one of you, you embellished and enhanced the performance and colored it in such a beautiful way. And I think Stuti will never forget you throughout her life for making this so special. The clarity in the Mridangam, and Bharati ji, what energy you have, and fantastic, fantastic. Each one of you, Shankaraman sir, Karthik and Raghu, you all embellished it so very beautifully. Stuti, we are all going to start a fan club for you. How did you manage with your 10th standard to do this and inspire all your friends? And that moment that you went across the stage and everything, being a disciple of Alarmail Valli Akka for a few years, I could see, her energy, not even once she moved away from her Aramandi, and amazing future. We'll all pray to God to give her more strength, health, success, energy to do what she's doing. Each one of you on stage, the chief guests today, have spoken so beautifully, and I don't wish to take more time. All of you make sure that some part of your life is devoted to culture. We all spend so much time for our mind, body, everything. Let's all spend some time for our soul and make ourselves and people around us beautiful human beings. Thank you so much. Thank you so much, ma'am. Listening to your speech was as good as listening to your music. Thank you so much, ma'am. I now request
Guru Pallavi Raghavendra to please address the gathering. ವಿದ್ವತ್ ಸಭೆಗೆ ನಮಸ್ಕಾರ. ಕುಮಾರ್ ಸರ್, ಕುಮಾರೇಶ್ ಸರ್ ಆ್ಯಂಡ್ ಪರ್ದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಆ್ಯಂಡ್ ಪಕ್ಕವಾದ್ಯದಲ್ಲಿ ಸಹಕಾರ ನೀಡಿದಂತಹ ಎಲ್ಲ ಕಲಾ ಬಂಧುಗಳಿಗೆ ನಮಸ್ಕಾರಗಳು. ನನ್ನ ತಂದೆ ತಾಯಿಗೆ, ನನ್ನ ಅತ್ತೆಯವರಿಗೆ, ಹಾಗೆ ಇವತ್ತಿನ ದಿವಸ ನಾನು ಏನಾದರೂ ಒಂದು ಚೂರು ಸಾಧನೆ ಮಾಡಿದ್ದೀನಿ ಅಂತ, ಸಾಧನೆ ಅಂತ ಹೇಳೋದಿಲ್ಲ, ಇಲ್ಲಿ ನಾನು ಕುಳಿತು ಆ ಪಕ್ಕವಾದ್ಯದಲ್ಲಿ ಏನಾದರೂ ಒಂದು ಚೂರು ಮಾಡಿದ್ದೀನಿ, ಚೂರು ಕಲ್ತಿದ್ದೀನಿ ಅನ್ನೋದಾದರೆ ನನ್ನ ಪತಿಯಾದ ರಾಘವೇಂದ್ರ ಅವರಿಗೆ ಆ ಕ್ರೆಡಿಟ್ಸ್ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ. ಮೇನ್ ಥಿಂಗ್, ಸ್ತುತಿ ಬಗ್ಗೆ ಹೇಳಬೇಕಾದ್ರೆ ಅವಳ ಎನರ್ಜಿ ಲೆವೆಲ್ಸ್ ಎಕ್ಸ್ಟ್ರೀಮ್ಲಿ ಗುಡ್. ಆ್ಯಂಡ್ ಮೋರೋವರ್ 10th ಸ್ಟ್ಯಾಂಡರ್ಡಲ್ಲಿ ನನಗೂ ಸ್ವಲ್ಪ ಭಯ ಇತ್ತು. ಅವ್ರ ತಾಯಿನ ಕೇಳಿದೆ, 1 ತಿಂಗಳು ಟೈಮ್ ತೊಗೊಳ್ಳಿ, ದಯವಿಟ್ಟು ತೊಗೊಳ್ಳಿ, ಡಿಸೈಡ್ ಮಾಡ್ತೀರಾ, ಮಾಡೋದಾ, ನೆಕ್ಸ್ಟ್ ಇಯರ್ ಮಾಡೋದಾ? ನೋ ಮ್ಯಾಮ್, ಐ ವಿಲ್ ಡೂ. ಓಕೆ. ಅವ್ರ ಸ್ಟ್ಯಾಮಿನಾ ಲೆವೆಲ್ಸ್ ಒಂಚೂರು ಆ ಕಡೆ ಈ ಕಡೆ ಆದಾಗ, ಬೇಡಮ್ಮ ಇನ್ನೊಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡೋಣ, ಬೇಡ ಮ್ಯಾಮ್, ಐ ಕ್ಯಾನ್ ಡೂ, ನೋ ಪ್ರಾಬ್ಲಮ್ ಮ್ಯಾಮ್. ಇವತ್ತಿನ ದಿವಸ ವೆನ್ ಶಿ ವಾಸ್ ಡೂಯಿಂಗ್ ಆ್ಯಂಡ್ ಮ್ಯಾಮ್ ಹೇಳ್ತಾಯಿದ್ರು, ತುಂಬ ನನ್ನ ಫೇಸಲ್ಲಿ ಆ ಒಂದು ಹೆಮ್ಮೆ ಕಾಣಿಸ್ತಿತ್ತು ಅಂತ. ಯು ಡಿಸರ್ವ್ ಇಟ್ ಸ್ತುತಿ, ಥ್ಯಾಂಕ್ ಯು ಸೋ ಮಚ್. ಗುಡ್, ವೆರಿ ಗುಡ್. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು. 10th ಸ್ಟ್ಯಾಂಡರ್ಡಲ್ಲಿ ಅವಳದು ಮಾರ್ಕ್ಸ್ದು ಶೀಟು ಯೂಶ್ವಲಿ ನನ್ನ ಕಳಿಸ್ತಾ ಇದ್ಲು, ಅಂದರೆ ತೋರಿಸ್ತಾ ಇದ್ಲು. ಮಕ್ಕಳು ನಾವು ಕ್ಲಾಸ್ ಆದಮೇಲೆ ಬರೀ ಕ್ಲಾಸೇ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲಲ್ಲ, ಒಂದು ಸ್ವಲ್ಪ ಒಡನಾಟ ಇದ್ದೇ ಇರುತ್ತೆ. Throughout her, out of 100, she used to score 90, 92, 93. ಎಲ್ಲನೂ ಮಾಡಬಲ್ಲ ಹುಡುಗಿ. ಪ್ರೌಡ್ ಆಫ್ ಯು, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. Thank you so much, dear Guru Pallavi Raghavendra. I request 5 more minutes of your time on stage kindly. Now it is time to present this certificate of accomplishment, Anurag Kala Gurukula. This is to certify Kumari Stuti Desa has been accomplishing her Bharatanatyam Rangapravesha before a distinguished gathering of music and dance exponents under the able guidance of Guru Srimati Pallavi Raghavendra on August 24th, 2024. Guru Srimati Pallavi Raghavendra and team, Anurag Kala Gurukula. May we have Stuti on stage, please? ಗುರು ಪಲ್ಲವಿರವರ ಮೊದಲ ಗುರುಗಳಾದ ಗುರು ಮಂಜುಳಾ ಶಂಕರ್ ಅವರು ಕಲಾತ್ಮಕ ನಿರ್ದೇಶಕರು, ಕಪರ್ದಿನಿ ಕಲಾ ಕೇಂದ್ರ, ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತೇನೆ. ಗುರು ಮಂಜುಳಾ ಶಂಕರ್ ಅವರು ಕಲಾತ್ಮಕ ನಿರ್ದೇಶಕರು, ಕಪರ್ದಿನಿ ಬಹಳ ಸುಂದರವಾದ ಕಲಾಶಾಲೆಯ ಹೆಸರು. ಅವರಿಗೆ ಈ ಗೌರವಾರ್ಪಣೆ ಗುರುವಂದನೆ ವೇದಿಕೆಯಲ್ಲಿ. Shri Vimal Kanakaraj, his brilliant technical support to this evening. Thank you, Shri Vimal Kanakaraj. ಸೋದರ ವಿಮಲ್ ಕನಕರಾಜ್ ಅವರಿಗೆ ಧನ್ಯವಾದಗಳು. ಜೈ ಕಾಸ್ಟ್ಯೂಮ್ಸ್ ಬೆಂಗಳೂರು. From Mahati Creations, give her a big round of applause as she very meticulously takes care of the stage. Shri Manju Madikeri, may we have him on stage please, the quickest. Staff, JSS, on behalf of all the friends, I request Umesh sir to please come up on the dais. Temple Sounds Bengaluru, may we have Shri Sampath Kumar sir on stage please.
from Team Temple Sounds. Thank you very much. On behalf of Anurag Kala Gurukula, I would like to thank Srimati Rupashri Madhusudan ma'am for consenting to be MC for Ranga Pravesha of Stuti. To let audience know, Rupashri ma'am is a towering presence in the Bharatanatyam community, known for her exceptional contributions and unwavering dedication to the art form. She is the disciple of Dr. Kripa Padike ma'am and Guru Bhanumati ma'am. She holds a master's degree in Sanskrit from Mysore University with 5 gold medals. Her mastery as an anchor is evident as she has anchored thousands of programs and is popular speaker on air, Doordarshan and other TV channels. Ma'am, it is indeed an honor for us at AKG to have you anchor this Ranga Pravesha. Please accept this small token of appreciation. ಆ ಪ್ರೀತಿಗೆ ಅದರ ರೀತಿಗೆ ಅನಂತ ಧನ್ಯವಾದಗಳು. ಗುರು ಪಲ್ಲವಿ ರಾಘವೇಂದ್ರ, ಸ್ತುತಿ ಪೋಷಕರು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗುರುಗಳಿಗೆ ಧನ್ಯವಾದಗಳು. ಉತ್ತರಾರ್ಧದ ಪ್ರಾರಂಭಕ್ಕೆ ಕೀರ್ತನಂ ನಟನ ಮಾಡಿನಾರ್ ರಾಗ ವಸಂತ ಖಂಡ ಅಟತಾಳಕ್ಕೆ ನಿಬದ್ಧವಾಗಿದೆ. ಗೋಪಾಲಕೃಷ್ಣ ಭಾರತೀಯರ ಈ ಸುಂದರ ರಚನೆಯನ್ನು ನಾದ ನೃತ್ಯ ಮುಖೇನ ನೋಡಿ ನಟರಾಜನನ್ನು ನಮಿಸೋಣ. ವೆಲ್ಕಮ್ ಅಗೇನ್ ಸ್ತುತಿ ಡೆಸಾ ಆನ್ ಸ್ಟೇಜ್ to enthrall you all furthermore with her Kirtanam Natana Madinar. Natanam Adinar Vegunagari Gama Vavekanaka Sabir Ananda Natanam வடக்கையிலையில் முன்னாள் மாமுனிகருள் செய்தபடி தவறாமல் இல்லை படியில் வந்த தை மாசத்தில் குரு பூஜத்தில் பகல் நேரம் Sagamani samari sanidani sanidamagamadani tasagini sadani momaga gamadani sanidamaga nidamagari sa magamadani di ಹರನನ್ನು ಸ್ತುತಿಸಿದ್ದೇವೆ. ಇನ್ನು ಹರಿವಿಲಾಸವನ್ನು ನೋಡುತ್ತಾ ಕೃಷ್ಣನನ್ನು ಸ್ವಾಗತಿಸುವ ಸಮಯ. ಇದಾದ ನಂತರ ತಿಲ್ಲಾನ ಮತ್ತು ಮಂಗಳದೊಂದಿಗೆ ಕಾರ್ಯಕ್ರಮ ಸಂಪನ್ನ. ನೆಕ್ಸ್ಟ್ ವಿ ಪ್ರೆಸೆಂಟ್ ಯು ಸ್ವಾಗತಂ ಕೃಷ್ಣ ಇನ್ ರಾಗ ಮೋಹನ, ಅ ಬ್ಯೂಟಿಫುಲ್ ಕಾಂಪೋಸಿಷನ್ ಆಫ್ ಊತ್ಕಾಡ್ ಕವಿ encompassing a Vasaka Sajjika Naika, very happily preparing the abode and herself, her emotional anticipation.
Moving on to the story of Krishna Kuchela, Kalinga Nartana, all of it will be hidden in the magic of Swagatam Krishna. Ladies and gentlemen, presenting to you Swagatam Krishna. Krishna Madhura Puri Sadana Madhu Vadana Madhu Sudana Swagatam Krishna Sharanagatam Krishna Madhura Puri Sadana Madhu Vadana Madhu Sudana Swagatam Krishna Sharanagatam Krishna. ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕರ್ಪ ಕಸ್ತೂರಿ ಕೈಲಕ ಮಕರ ಮಮ ಕಾಂತನಾದ ಗೋಪಗಂಧ ಸಮರ್ಥನ ಕಾಳಿಂಗನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಮರ್ಧನ ಕಾಳಿಂಗನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಮರ್ಧನ ಕಾಳಿಂಗ ನರ್ತನ.
ಮರ್ಧನ ಕಾಳಿಂಗನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಮರ್ಧನ ಕಾಳಿಂಗನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಮರ್ಧನ ಕಾಳಿಂಗನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ. ಹರನನ್ನು ನಮಿಸಿ ಇಂತು ಧನ್ಯಳಾದ ಕುಮಾರಿ ಸ್ತುತಿ ತನ್ನ ಈ ದಿನದ ಕೊನೆಯ ಪ್ರಸ್ತುತಿಯನ್ನು ಇದೀಗ ಮಾಡಲಿದ್ದಾಳೆ. This will be the final presentation for the day. Ladies and gentlemen, please witness this final presentation, before which I call upon the young dancer to propose the vote of thanks. Good evening, everyone. I would like to take a moment to express my heartfelt gratitude to everyone who are here and who had made today's Ranga Pravesha ceremony a special one. First and foremost, I thank the Almighty God for blessing me with the opportunity to pursue my passion in Bharatanatyam. To my Guru, who I don't have words to express my gratitude. Your guidance, patience, and encouragement have helped me grow into the dancer I am today. Thank you for believing in me. To the music ensemble, your soulful music elevated my performance and transported me to a different realm. Thank you for your beautiful accompaniment. To my ever-loving and ever-supporting parents, grandparents, family, and friends, your unwavering support means the world to me. Thank you for being my rock. And to all of you, the audience, thank you for witnessing my journey. To my school, thank you for providing me with space and time to explore my creativity. To the sound and lighting system, photographer, videographer, MC, makeup artist, decorators, costume designers, and caterers, your behind-the-scenes efforts made today's event a grand success. Thank you for your hard work. And to our chief guests, thank you for gracing us with your presence and inspiring me with your words. Thank you all once again for making this day a memorable one for me. I'm truly grateful for you all. Thank you. That was very sweet of the little dancer. Thank you, dear, for thanking each one of us. Ladies and gentlemen, we conclude the program with a beautiful Tilana and Mangalam followed by that. Presenting Tilana in Raga Dhanashri Aditala, composed by Swati Tirunal Maharaj, followed by a Mangalam in Raga Kurinji, composition of Bhadrachala Ramadasar. We bid adieu to this day. Chiram Abhivardhatam Bharatiya Samskriti Shrihi, Chiram Abhivardhatam Karnataka Kala Shrihi. Sincere gratitude to all the guests, dignitaries, music ensemble, technicians, and to each one of you for making this day a very memorable one. Namaskar, Shubharatri. ಗೀತ ದುನಿ ಕೋದಕತಿಂ ನಾದ್ರೆ ದರ್ದರ್ದುಂ ನಾಚಿರಗೆ ಗೋರಿ ತಾಂದಿದಂ ಕೈ ಕದೈ ತೆರದಜುಂ ಗೀತ ದುನಿ ಕೋದಕತಿಂ ನಾದ್ರೆ ದರ್ದರ್ದುಂ ನಾಚಿರಗೆ ಗೋರಿ ತಾಂದಿದಂ ತೆರದಜುಂ ಗೀತ ದುನಿ ಕೋದಕತಿಂ ನಾದ್ರೆ ದರ್ದರ್ದುಂ ನಾಚಿರಗೆ ಗೋರಿ ತದುನಿ ಕೋದಕದಿ ನಾದ್ರೆ ರದದು ನಾಚರಗೆ ಗೋರಿ ತದುನಿ ಕೋದಕದಿ ನಾದ್ರೆ ರದದು ನಾಚರಗೆ ಗೋರಿ ತದುನಿ ಕೋದಕದಿ ನಾದ್ರೆ ರದದು ನಾಚರಗೆ ಗೋರಿ ತದುನಿ ಕೋದಕದಿ ನಾದ್ರದರ್ದು ನಾಚರಗೆ ಗೋರಿ ತದುನಿ ಕೋದಕದಿ ನಾದ್ರದರ್ದು ನಾಚರಗೆ ಗೋರಿ ಬಾಜ ಪಾಯಲೆ
ತಕತೈ ತೈ ತಾನಗಾವೆ ತಕತೈ ತೈ ತಾನಗಾವೆ ತಾನಗಾವೆ ತಕತೈ ತೈ ತೈ ತದೈ ತದನನಂ ದೀಂ ತಗಿಡದಗದೀಂ ದೀಂ ತಗಿಡದಗದೀಂ ದೀಂ ತಗಿಡದಗದೀಂ ಹದದೋ ಹದದೋ ಹದ ಹದದೋ ಹದದೋ ಹದ ಹದದೋ ಹದದೋ ಹದಹಿ ತದುನಿ ಕೋದಕ ದೀಂ ನದರಗದೋ ರಾಜನಿಗೆ ಗೋರಿ ತಾಂಡಿದ ದೈತರೆ ಇರದಗದಿ ತದುನಿ ಕೋದಕ ಧೀ पदुमनाभ तुम्हारी लीला पदुमनाभ तुम्हारी लीला क्या कहूँ मैं सावरो शोक मारो तुम तदुनि कोरक गोर रामचंद्राय जनकराज मनोहराय वामकाभीष्टदाय अजितमङ्गलम् कोसलेशाय मन्द आसदासपोषणाय वासवादिविनुत सर्वदाय मङ्गलम् रामदासाय हृदयकमलवासाय स्वामी भद्रगिरिवराय शुभ्रमङ्गलम् रामचन्द्राय जनकराज मनोहराय वामकाभीष्टदाय महितमङ्गलम् वामकाभीष्टदाय महितमङ्गलम् वामकाभीष्टदाय महितमङ्गलम्